Hello everyone, welcome to Sanmarga classes. 9ನೇ ಪ್ರಶ್ನೆ ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ನಿಂದ ರಾಜ್ಯಸಭೆಯ ಕಾರ್ಯಕಲಾಪಗಳು ನಡೆಯಬೇಕಾದರೆ ಹಾಜರಿರಬೇಕಾದ ಸದಸ್ಯರ ಸಂಖ್ಯೆ ಎಷ್ಟು? ಓಕೆ, ಸೊ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಮಕ್ಕಳೇ? 250 ಅಲ್ವಾ? ರಾಷ್ಟ್ರಾಧ್ಯಕ್ಷರು ಉಪರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಯ ಅಧ್ಯಕ್ಷರಾಗಿರುತ್ತಾರೆ. ಓಕೆ, ಉಪರಾಷ್ಟ್ರಾಧ್ಯಕ್ಷರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು. ಉಪರಾಷ್ಟ್ರಾಧ್ಯಕ್ಷ ಅಂದ್ರೆ ಉಪರಾಷ್ಟ್ರಪತಿಗಳು ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ. ಸೊ ಈ ಸದಸ್ಯರಲ್ಲೇ ಒಬ್ಬರನ್ನ ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡಲಾಗತ್ತೆ. ಓಕೆ, ಉಪಸಭಾಪತಿಯನ್ನಾಗಿ ಆಯ್ಕೆ ಮಾಡಲಾಗತ್ತೆ ಸದಸ್ಯರಲ್ಲೇ ಒಬ್ಬರನ್ನ. ರಾಜ್ಯಸಭೆಯ ಕಾರ್ಯಕಲಾಪಗಳು ನಡೆಯಬೇಕಾದರೆ 10% ಭಾಗದಷ್ಟು ಸದಸ್ಯರು ಹಾಜರಿರಲೇಬೇಕಾಗತ್ತೆ. 10% ಅಂತಂದ್ರೆ 250ರಲ್ಲಿ ಕನಿಷ್ಠ 25 ಜನ ಸದಸ್ಯರ ಹಾಜರಾತಿ ಅವಶ್ಯಕ. ಇದನ್ನ ಏನಂತ ಕರೀತಾರೆ? ಕೋರಂ ಎಂದು ಕರೆಯುತ್ತಾರೆ. ಓಕೆನಾ? ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಅಧಿವೇಶನ ನಡೆಯಲೇಬೇಕು. ಒಂದು ವರ್ಷದಲ್ಲಿ ಕನಿಷ್ಠ 2 ಬಾರಿಯಾದರೂ ಅಧಿವೇಶನ ನಡೆಯಲೇಬೇಕು ಮಕ್ಕಳು. ಓಕೆನಾ? ಸೊ ಈ ಅಧಿವೇಶನ ನಡೆಯುವಾಗ ಕೋರಂ ಎಷ್ಟಿರ್ಬೇಕು ಅಂತಂದ್ರೆ ಕನಿಷ್ಠ 25 ಜನ ಸದಸ್ಯರು ಹಾಜರಿರಲೇಬೇಕು. ಸದಸ್ಯರ ಕೋರಿಕೆಯ ಮೇರೆಗೆ ವಿಶೇಷ ಅಧಿವೇಶನಗಳನ್ನ ಬೇಕಾದ್ರೆ ಕರೆಯಬಹುದು. ಓಕೆ, ಥ್ಯಾಂಕ್ ಯು.